ಇನ್ನು ಪಾದಚಾರಿಗಳ ದೃಷ್ಟಿಯಿಂದ ಬೆಂಗಳೂರಿನಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಗಳು ನಡೀತಾನೆ ಇದೆ. ನಿನ್ನೆ ರಾತ್ರಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಮುಖ್ಯ ರಸ್ತೆಯಲ್ಲಿ ವ್ಯಾಪಾರ ಬೇಡ ಅಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟರು. ಅಷ್ಟೇ ಅಲ್ಲ, ಔಟರ್ ರಿಂಗ್ ರೋಡ್ನ ಈ ಲಾರಿ ಜಂಕ್ಷನ್ ನಿಂದ ಸಿಲ್ಕ್ ಬೋರ್ಡ್ ವರೆಗಿನ ಪ್ರದೇಶಗಳಲ್ಲಿ ಸಚಿವರು ನೈಟ್ ಎಲ್ಲ ಒಂದು ರೌಂಡ್ ಹಾಕಿದ್ರು. ಈ ವೇಳೆ ಕಳಪೆ ಕಾಮಗಾರಿಯನ್ನ ಸಚಿವರು ಪ್ರಶ್ನೆ ಮಾಡ್ತಾರೆ. ಅಲ್ಲದೆ BWSSB, KPTCL, ಬೆಸ್ಕಾಂ ಇಲಾಖೆಗಳ ನಡುವಿನ ಸಮನ್ವಯತೆಯ ಕೊರತೆಯನ್ನ ಕೂಡ ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು, ಅದನ್ನ ಎತ್ತಿ ಹಿಡಿದ್ರು. ಸ್ಥಳದಲ್ಲಿ ಅಧಿಕಾರಿಗಳಿಗೂ ಕ್ಲಾಸ್ ಕೂಡ ತಗೊಂಡ್ರು. ಸಚಿವರ ಮಾತನ್ನ ಆಲಿಸೋಣ. ಓಡಾಡೋರು ಜಾಸ್ತಿ ಇದ್ದಾರೆ, ಟ್ರಾಫಿಕ್ ಜಾಸ್ತಿ ಇದೆ, ಅದನ್ನ ಮಾತ್ರ ನಾವೀಗ ಸದ್ಯಕ್ಕೆ ಕೈಗೆತ್ಕೊಂಡಿದ್ದೇವೆ. ಇನ್ನ 80% ರೋಡ್ ಇದೆ, ಅಲ್ಲಿ ಅವ್ರು ಏನಾದ್ರು ಮಾಡ್ಕೊಂಡ್ರಿ, ಅಲ್ಲೇ ನಾವು ರಿಸ್ಟ್ರಿಕ್ಷನ್ ಮಾಡಿಲ್ಲ. ಸೊ ನಾವ್ ಹೇಳ್ತಾ ಇರೋದು ಅಲ್ಲಿಗೆ ಶಿಫ್ಟ್ ಆಗಿ ಅಂತ ಅಷ್ಟೇ ಬಿಟ್ರೆ ನೀವೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಹೋಗಿ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನಾನು ಇದನ್ನ ಆಗ್ಲೇ 20 ಬಾರಿ ಹೇಳಿದ್ದೀನಿ, ಆದ್ರೆ ನೀವು ಅದ್ಯಾಕೋ ಕೇಳಿಸ್ಕೊಳ್ಳಾರ್ದಂಗೆ ಮತ್ತೆ ಕೇಳ್ತೀರಾ. ನಾವು ಈಗ ಕೈಗೆತ್ಕೊಂಡಿರೋದು ಬರೀ 20% ರೋಡ್ ನೆಟ್ವರ್ಕ್. ಇನ್ನ 80% ಇದೆಯಲ್ಲ, ಆ 20% ಅಲ್ಲೇ ಮಾಡ್ಬೇಕು ಅಂತಂದ್ರೆ ಹೇಗೆ ಇದು? ಹಾಗಾದ್ರೆ 300 ಜನ ಸಾಯ್ತಾರೆ ಒಂದು ವರ್ಷಕ್ಕೆ, ಪಾದಚಾರಿಗಳು ಸಾಯ್ತಾ ಇದ್ದಾರೆ. 1000 ಜನ ಕೈ ಕಾಲು ಮುಡ್ಕೊಳ್ತಾರೆ, 1000 ಜನ ತಲೆಗೆ ಪೆಟ್ಟು ತಿಂದು ಹಾಸಿಗೆಯಿಂದ ಎದ್ದು ಬದಲಾಗೋದಕ್ಕೆ ಆಗದಂಗೆ ಜೀವನ ಪರ್ಯಂತ ಹಾಸಿಗೆ ಹಿಡಿದಿದ್ದಾರೆ. ಮಿಡ್ ನೈಟ್ ಅಲ್ಲೆಲ್ಲ ಒಂದಿಷ್ಟು ರೌಂಡ್ಸ್ ಹೊಡೆದು ಅಧಿಕಾರಿಗಳ ಕಿವಿ ಹಿಂಡೋ ಕೆಲಸ ಮಾಡಿದ್ರು. ಬಟ್ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಇದೆಲ್ಲ ತಾಗುತ್ತಾ ಅಂತ ಎಷ್ಟು ರೌಂಡ್ ಹೊಡೆದ್ರು ಅಂದರೆ ಲೋಕಲ್ ರೌಂಡ್ಸ್ ಬೇಕಿತ್ತು. ಈ ಸಚಿವರು ಸ್ವಲ್ಪ ಚುರುಕಿನ ಸಚಿವರು. ಈ ಶಾಸಕ ಪಟ್ಟಿಯಲ್ಲಿರುವಂಥವ್ರು, ಸಚಿವರ ಪಟ್ಟಿಯಲ್ಲಿರುವಂಥವರಲ್ಲಿ ಒಂದಷ್ಟು ಚುರುಕುತನ, ಕಂದಾಯ ಇಲಾಖೆಯಲ್ಲಿ ಒಂದಷ್ಟು ಸದ್ದು ಮಾಡಿದ್ರು. ಅದೇ ನಂತರದಲ್ಲಿ ತನಗೆ ಬೇಕಾದಷ್ಟು ಸಿಗದೇ ಇದ್ರೂ ಸಿಕ್ಕಿರುವಲ್ಲಿ ಒಂದಷ್ಟು ಬೇಕಾದಷ್ಟು ಸದ್ದು ಮಾಡೋದಕ್ಕೆ ಏನೇನು ಮಾಡಬೇಕು ಚುರುಕು ಮುಟ್ಟಿಸುವಂಥ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಮೊದಲ ಮೀಟಿಂಗ್ಲಿಂದ ಶುರು ಮಾಡ್ಕೊಂಡಿದ್ದಾರೆ. ಹೌದು, ಈ ಅಧಿಕಾರಿಗಳಿಗೆ ಇದೆಲ್ಲ ಅಂದರೆ ಹೆಂಗಾಗತ್ತೆ ಅಂತಂದರೆ ಇವರೆಲ್ಲ ಉಂಡುಕೊಂಡು ಮೆಂದುಕೊಂಡು ಆರಾಮಾಗಿರೋರು ಇವರೆಲ್ಲ ಎಲ್ಲೋ ಒಂದು ಕಡೆ ತುಂಬ ಬಿಸಿ ಆಗ್ತಾ ಇದೆ. ಇವರ ಮಾತುಗಳು ಕೂಡ ತುಂಬ ಬಿಸಿ ಆಗ್ತಾ ಇದೆ. ಕರ್ತವ್ಯಕ್ಕೆ ಬನ್ನಿ ಅನ್ನೋದು ಕೂಡ ತುಂಬ ಬಿಸಿ ಆಗ್ತಾ ಇದೆ. ಆ 10 ಗಂಟೆ ಕಾನ್ಸೆಪ್ಟ್ ಎಲ್ಲ ತುಂಬ ಬಿಸಿ ಆಗ್ಬಿಟ್ಟಿತ್ತು. ಈಗ ನೀವು ನಾಯಿಗಳ ವಿಚಾರದಲ್ಲಿ, ಸಂತಾನ ಹರಡೋದು ವಿಚಾರ, ಗಿಡದ ವಿಚಾರದಲ್ಲಿ ಮಾತಿಗೂ ಉಗಿತಾನೆ ಬರ್ತಾ ಇದ್ದಾರೆ. ಗುಂಡಿ ವಿಚಾರದಲ್ಲಿ ಮುಚ್ಚೇ ಬಿಡ್ಬೇಕು ಅವ್ರನ್ನ. ಆ ಮಟ್ಟಕ್ಕೆ ಗಂಡಿ ಮಾಡ್ಕೊಂಡು ಕೂತಿದ್ದಾರೆ. ಈ ಕೆಲವು ವಿಚಾರದಲ್ಲಿ ಇವತ್ತಿನ ಫುಟ್ಪಾತ್ ವಿಚಾರಕ್ಕೆ ಬಂದರೆ ಭಾಳ ಸ್ಪಷ್ಟವಾಗಿದೆ. ಕರ್ನಾಟಕ ಸರ್ಕಾರ ಮಾಡಲೇಬೇಕಾದಂಥ ಕರ್ತವ್ಯ ಮಾಡ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಅವರಿಗೆ ಪಾದಾಚಾರಿಗಳಿಗೆ ಸುರಕ್ಷಿತವಾದ ಮಾರ್ಗವನ್ನು ರೆಡಿ ಮಾಡಿಕೊಡೋದು ಅವರ ಧರ್ಮ, ಅದನ್ನು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೇಳಿದೆ. ಹಾಗಾಗಿ ಅದನ್ನು ಮಾಡಿದ್ದಾರೆ. ಇದರಲ್ಲಿ ಯಾವ ಗೊಂದಲನೂ ಬೇಕಾಗಿರಲಿಲ್ಲ. ಆದರೆ ನೋಟಿಫಿಕೇಶನ್ಗೂ ಅವರಿಗೆ ನೋಟಿಸ್ ಕೊಡಲಿಲ್ಲ ಅನ್ನುವಂಥ ಕಾನ್ಸೆಪ್ಟು. ನೋಟಿಸನ್ನು ಕೊಡೋದು ಒಂದು ಕಡೆ, ಅವ್ರು ಕೊಟ್ಟಿದ್ದೀನಿ ಅಂತಲೂ ಹೇಳ್ತಾ ಇದ್ದಾರೆ. ಆಮೇಲೆ ಮಾಧ್ಯಮಗಳು ಕೂಡ ಎಚ್ಚರಿಸಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ಗಮನದಲ್ಲೂ ಇತ್ತು. ಆದರೆ ನಮ್ಮಲ್ಲಿ ಅವರಿಗೆ ಯಾರು ಬಂದಾರು ಅನ್ನುವಂಥ ಒಂದು ಸಣ್ಣ ಬೇಜವಾಬ್ದಾರಿತನ ಇವತ್ತು ರಾತ್ರಿ ಬಂದಿದ್ದಾರೆ. ಬೆಳಿಗ್ಗೆ ಬಂದು ಖಾಲಿ ಮಾಡಿಬಿಟ್ರು, ಇದ್ದಕ್ಕಿದ್ದಂಗೆ ಬಂದು ಖಾಲಿ ಮಾಡಿಬಿಟ್ರು. ಈ ಕಾರಣಗಳಿಗೆ ಕಾರಣ ಸಿಕ್ಕಿರುವಂಥದ್ದು. ಆದರೆ ಇವರು ಒಂದು ಬೆಂಗಳೂರಿನ ಸುತ್ತಮುತ್ತಲಿನ 14,000 to 15,000 ಕಿಲೋಮೀಟರ್ ರಸ್ತೆ ಬೆಂಗಳೂರು ಸುತ್ತಮುತ್ತಲು ಇರುವಂಥದ್ದು. ಅದರಲ್ಲಿ ಒಂದು 2,000 ಕಿಲೋಮೀಟರ್ ಏನೋ ಶುರು ಮಾಡಿದ್ದಾರೆ. ಒಂದು 20% ಅಂತ ಅವ್ರು ಹೇಳ್ತಾ ಇರೋಂಥ ಮುಖ್ಯ ರಸ್ತೆಗಳಲ್ಲಿ. ಅವ್ರು ಈಗಲೂ ಹೇಳ್ತಾ ಇದ್ದಾರೆ, ಮುಖ್ಯ ರಸ್ತೆಗಳಲ್ಲಿ ಈಗಾಗಲೇ ಅವ್ರೇನೋ ಹೇಳ್ತಾ ಇದ್ರು 300 ಪಾದಾಚಾರಿಗಳು ಇದೇ ಕಾರಣಕ್ಕೆ ಮೃತರಾಗಿದ್ದಾರೆ. ಸೊ ಅದು ನಿಮ್ಮ ಮನೇಲಿ ಮೃತರಾದರೆ ನೀವು ಒಪ್ಕೋತೀರಾ ಅಂತ ಸಚಿವರು ಪ್ರಶ್ನೆ ಕೇಳ್ತಾರೆ. ಯಾರಿಗೂ ಉತ್ತರ ಇರಲಿಲ್ಲ. ಯಾಕಂದರೆ ಒಬ್ಬರು ಸತ್ರೂ ಅದು ನಮ್ಮ ಮನೇಲಾದರೂ ಸಾವೇನೆ, ಬೇರೆಯವ್ರ ಮನೇಲಾದರೂ ಸಾವನೆ. ಸೊ ಆ ಒಂದು ಕಾರಣ ಕೊಟ್ಟು ಹೇಳಿರುವಂಥದ್ದೇನಿದೆ, ತುಂಬ ಪ್ರಬುದ್ಧ ರಾಜಕಾರಣಿಯಾಗಿ ಮಾತಾಡ್ದಂಗೆ ಇತ್ತದು. ಸಚಿವ ಸ್ಥಾನಕ್ಕೆ ಅವರು ಸೂಕ್ತ ವ್ಯಕ್ತಿ ಅಂತ ಅನ್ನಿಸ್ತು ಆ ಕ್ಷಣಕ್ಕೆ. ಈಗ ಬೇರೆ ವಿಚಾರಕ್ಕೆ ಬಂದರೆ, ನಿಮಗೆ 2,000 ಕಿಲೋಮೀಟ್ರ್ ಹೊರತುಪಡಿಸಿದ್ರೆ ಇನ್ನೂ 13,000 ಕಿಲೋಮೀಟ್ರ್ ರಸ್ತೆಗಳಿದ್ದಾವೆ. ಅಲ್ಲೆಲ್ಲಾದರೂ ನಿಮ್ಮ ಉಪಜೀವನ ಕಟ್ಕೊಳ್ಳಿ ಅನ್ನುವಂಥ ಬೇಡಿಕೆಯನ್ನು ಅವ್ರ ಮುಂದೆ ಮನವಿನೂ ಮಾಡಬೇಕು. ಈ ರೀತಿ ಅವಕಾಶಗಳಿದ್ದಾವೆ, ನೀವು ಉಪಮಾರ್ಗಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಮುಖ್ಯ ರಸ್ತೆಗಳಲ್ಲಿ ನೀವು ಇದನ್ನು ಮಾಡ್ತಾ ಇದ್ದರೆ ಪಾದಾಚಾರಿಗಳಿಗೆ ತೊಂದರೆ ಆಗತ್ತೆ. ಸೊ ಅಲ್ಲಿಂದ ಈಚೆ ಬಂದುಬಿಡಿ, ನಿಮ್ಮ ಜೀವನಕ್ಕೂ ಉಪಮಾರ್ಗ ಆ ಕಡೆ ಬನ್ನಿ, ಅಲ್ಲೂ ಒಂದು ಮಾರ್ಗ ಇದೆ, ಅಲ್ಲೂ ಕಟ್ಕೋಬೋದು ನೀವು ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಇವರಿಗೆ ಹೆಚ್ಚುವರಿಯಾಗಿ ಏನು ಸಿಗ್ತಾ ಇತ್ತಿಲ್ಲಿ, ಈ ಜಾಗದಿಂದ ಕದಲುವುದು ಇಷ್ಟ ಇಲ್ಲ. ಹೌದು, ಅದು ಕಾರಣ ಆಗ್ತಾ ಇರುವಂಥದ್ದು.
ನಮ್ಮ ಹಕ್ಕು ಅಂತ ಕೂತ್ಕೊಳ್ತಾ ಇರೋದು ಎಲ್ಲೋ ಒಂದು ಕಡೆ ರಾಜ್ಯದ ಜನರಿಗೂ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ಬೇರೆ ಇತರೆ ಪಾದಾಚಾರಿಗಳು ಕೂಡ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾಕೆ ಇವರು ಇಷ್ಟೊಂದು ಗಟ್ಟಿಯಾಗಿ ಕೂತ್ಕೋತಾ ಇದ್ದಾರೆ, ಯಾವ ಹಕ್ಕಿನ ಅಡಿಯಲ್ಲಿ ಮತ್ತು ನಮ್ಮ ಹಕ್ಕು ಅಂತ ಕೇಳ್ತಾ ಇದ್ದಾರೆ. ಇವ್ರಿಗೆ ಹಕ್ಕೇ ಇಲ್ಲ ಅನ್ನುವಂಥದ್ದು, ಯಾವುದೇ ಆಧಾರದಲ್ಲಿ ಕೂತಿರಲ್ಲ, ಫುಟ್ಪಾತ್ ಮೇಲೆ ಕೂತಿರ್ತಾರೆ. ಇವರು ಯಾವ ಹಕ್ಕನ್ನು ಕೇಳ್ತಾ ಇದ್ದಾರೆ, ಪರ್ಯಾಯ ವ್ಯವಸ್ಥೆಯನ್ನು ಯಾವ ಅಡಿಯಲ್ಲಿ ಕೇಳ್ತಾ ಇದ್ದಾರೆ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ. ಇವರಿಗೆ ಬೀದಿ ಬದಿ ವ್ಯಾಪಾರಿಗಳ ಕಾಯ್ದೆ ಇದೆ, ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಮೌಖಿಕವಾಗಿ ಹೇಳ್ತಾ ಇದೆ, ನೀವು ಉಪಮಾರ್ಗದಲ್ಲಿ ಮಾಡ್ಕೊಳ್ಳಿ, ಅದಕ್ಕೇನು ನಮ್ಮ ಅಭ್ಯಂತರ ಇಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ ಅಂತಂದರೆ ಅದೇ ದೊಡ್ಡ ವಿಚಾರ ನನ್ನ ಪ್ರಕಾರ. ಸೊ ಆ ಬದಲಿ ವ್ಯವಸ್ಥೆಗೆ ಹೋಗ್ಬೋದು, ಯಾಕೋ ಇವರು ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ, ನೋಡೋಣ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.